ಕೃಷ್ಣಂ ಒಂದೇ ಜಗದ್ಗುರು. ಈ ಜಗತ್ತೇ ಕೃಷ್ಣ, ಕೃಷ್ಣನೇ ಈ ಜಗತ್ತು. ಯುದ್ಧದಲ್ಲಿ ಯುದ್ಧವೇ ಧರ್ಮ, ಪ್ರೀತಿಯಲ್ಲಿ ಪ್ರೀತಿ ಅನ್ನೋದನ್ನ ಸಾರಿದ ಭಗವಾನ್ ಶ್ರೀಕೃಷ್ಣನಿಗೆ ಭಕ್ತ ಸಾಗರವೇ ಇದೆ. ಇದಕ್ಕೆ ಸಾಕ್ಷಿ ಉದ್ಯಾನ ನಗರಿ ಬೆಂಗಳೂರಿನ ಇಸ್ಕಾನ್ ಟೆಂಪಲ್. ಹಾಗಾದ್ರೆ ಇಸ್ಕಾನ್ ಟೆಂಪಲ್ ಇತಿಹಾಸ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಅಶ್ವಮಂದಿರದಲ್ಲಿ ನಾನು ಡಯಾನಾ ಕೂರ್ಗ್. ಸಾವಿರದ 1987ರ ಸೆಪ್ಟೆಂಬರ್ನಲ್ಲಿ ಇಸ್ಕಾನ್ ದೇವಸ್ಥಾನ ಬೆಂಗಳೂರು ನಗರದ ಒಂದು ಬಾಡಿಗೆ ಮನೆಯಲ್ಲಿ ಕೆಲವೇ ಭಕ್ತರಿಂದ ಒಡಗೂಡಿ ಪ್ರಾರಂಭವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಮಧು ಪಂಡಿತ ದಾಸ ಅವರ ನೇತೃತ್ವದಲ್ಲಿ ಇಸ್ಕಾನ್ ಬೆಂಗಳೂರು 7 ಎಕರೆಯ ಒಂದು ಗುಡ್ಡಕ್ಕಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಂದ್ರೆ BDAಗೆ ಅರ್ಜಿ ಸಲ್ಲಿಸುತ್ತೆ. ಆಗ BDA ಅದೊಂದು ಖರಾಬು ಭೂಮಿ ಅಂತ ಬಣ್ಣಿಸುತ್ತೆ. ಅಂದ್ರೆ ಅದೊಂದು ಬೃಹದಾಕಾರದ ಅಖಂಡ ಶಿಲೆಯ ಬೆಟ್ಟ, ಇದನ್ನ ನಿವೇಶಗಳಾಗಿ ಪರಿವರ್ತಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡತ್ತೆ. ಹಾಗೆ BDA ಈ ಭೂಮಿಯನ್ನ 11 ಲಕ್ಷ ಬೆಲೆಗೆ ಮಂಜೂರು ಮಾಡುತ್ತೆ. ಹಾಗೆ ಮುಂದುವರೆದು 90 ದಿನಗಳಲ್ಲಿ ಹಣವನ್ನ ಕಟ್ಟಬೇಕಾಗಿರುತ್ತೆ. ಆ ಸಮಯದಲ್ಲಿ ಭಕ್ತ ಗಣದ ಯಾರ ಬಳಿಯೂ ಕೂಡ ಬಿಡಿಗಾಸು ಹಣವೇ ಇರುವುದಿಲ್ಲ. ಆದ್ರೆ ಭಕ್ತರ ತಂಡ ಕೆಲವು ದಾನಿಗಳ ಸಹಾಯದಿಂದ ಸ್ವಲ್ಪ ಹಣವನ್ನ ಸಾಲದ ಮೂಲಕ ಸಂಗ್ರಹಿಸ್ತಾರೆ. ಹೀಗೆ ಶುರುವಾಗುತ್ತೆ ಇಸ್ಕಾನ್ನ ನಿರ್ಮಾಣ. ನಂತರ 1988ರ ಸೆಪ್ಟೆಂಬರ್ನಲ್ಲಿ ಶ್ರೀ ಬಲರಾಮನ ಆವಿರ್ಭಾವದ ದಿನ ಶ್ರೀಕೃಷ್ಣ ಹಾಗೆ ಬಲರಾಮರ ಆರ್ಚಾ ವಿಗ್ರಹಗಳನ್ನ ತಾತ್ಕಾಲಿಕ ಶೆಡ್ಡಿಗೆ ಅಥವಾ ಬಿಡಾರಕ್ಕೆ ಸ್ಥಳಾಂತರಿಸಲಾಗುತ್ತೆ. ಹರೇ ಕೃಷ್ಣಗಿರಿಯ ಯೋಜನೆಯ ಸಮಗ್ರ ಚಿತ್ರವನ್ನ ಮೊದಲಿಗೆ ಕಲ್ಪಿಸಿಕೊಂಡವರು ಶ್ರೀ ಮಧು ಪಂಡಿತ ದಾಸರು ಅಂತಾನೆ ಹೇಳ್ಬಹುದು. ಇವರು ಮುಂಬೈನ IITಯಿಂದ ಅರ್ಹತೆ ಪಡೆದ ಸಿವಿಲ್ ಇಂಜಿನಿಯರ್. ಇನ್ನು ದೇವಸ್ಥಾನದ ಹೊರ ನೋಟದ ಆರಂಭಿಕ ಪರಿಕಲ್ಪನೆಯನ್ನ ರೂಪಿಸಿಕೊಂಡವರು ಶ್ರೀ ಜಗತ್ ಚಂದ್ರದಾಸ. ಇವರು ಕೂಡ ಮುಂಬೈನ IITಯಿಂದ ಬಂದ ಒಬ್ಬ ವಾಸ್ತುಶಿಲ್ಪ ಹಾಗೂ ಪ್ರಾಜೆಕ್ಟ್ ಇಂಜಿನಿಯರ್. ಇವರು ಗಾಜು ಮತ್ತು ಗೋಪುರದ ಅದ್ವಿತೀಯ ಸಂಯೋಜನೆಯು ಆಧುನಿಕ ಮತ್ತು ಸಾಂಪ್ರದಾಯಿಕ ಅಂಶಗಳನ್ನ ಹದವಾಗಿ ಮೇಳೈಸುವಂತೆ ಮಾಡ್ತಾರೆ. ಇಳಿಜಾರಾದ ಶಿಲಾವೃತ್ತ ಬೆಟ್ಟದ ಸ್ವರೂಪವನ್ನ ಪರಿಗಣಿಸಿ ಈ ಅದ್ವಿತೀಯವಾದ ಪರಿಕಲ್ಪನೆಯನ್ನ ವಾಸ್ತುಶಿಲ್ಪದ ದೃಷ್ಟಿಯಿಂದ ಮತ್ತಷ್ಟು ವೃದ್ಧಿಸಿ ಪ್ರಸ್ತುತ ವಿನ್ಯಾಸಕ್ಕೆ ತಂದವರು ಶ್ರೀ ಮಧು ಪಂಡಿತ ದಾಸ ಮತ್ತು ಭಕ್ತ ಲತಾದೇವಿ. ಹಾಗೆ ಸಮಗ್ರ ನಿರ್ಮಾಣವನ್ನ ಇಸ್ಕಾನ್ ನಿರ್ಮಾಣ ಇಲಾಖೆಯು ಕೈಗೊಳ್ಳುತ್ತೆ. 1990ರಿಂದ 1997ರವರೆಗೂ ಬರೋಬ್ಬರಿ 600 ಕುಶಲ ಕಲಾವಿದರು ಸುಮಾರು 10 ಮಿಲಿಯನ್ ಗಂಟೆಗಳಷ್ಟು ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಈ ದೇವಾಲಯಕ್ಕೆ 32,000 ಘನ ಮೀಟರ್ನಷ್ಟು ಕಲ್ಲು, 1,31,250 ಟನ್ ಸಿಮೆಂಟ್ ಮತ್ತು 1,900 ಟನ್ ಕಬ್ಬಿಣವನ್ನ ಈ ದೇವಸ್ಥಾನದ ನಿರ್ಮಾಣದಲ್ಲಿ ಬಳಸಲಾಗಿದೆ. ಗರ್ಭಗುಡಿ ವಿಚಾರದ ಬಗ್ಗೆ ತಿಳಿಸುವುದಾದ್ರೆ, ಗರ್ಭಗೃಹದಲ್ಲಿರುವ ಆರ್ಚಾ ವಿಗ್ರಹಗಳು ಸುಮಾರು 90 ಅಡಿ ಎತ್ತರದ ಸಂಪೂರ್ಣವಾಗಿ ಶಿಲೆಗಳಿಂದ ನಿರ್ಮಿಸಿದ ಸ್ತಂಭದ ಮೇಲೆ ನಿಂತುಕೊಂಡಿದೆ. ಇನ್ನು ಫೆರೋ ಸಿಮೆಂಟ್ ಬಳಸಿ ವಿಶೇಷವಾದ ಟೆಕ್ನಾಲಜಿಯಿಂದ ಗೋಪುರಗಳನ್ನ ರಚಿಸಲಾಗಿದೆ. ಮುಖ್ಯವಾಗಿ ಈ ತಂತ್ರಜ್ಞಾನವನ್ನ ದೇವಸ್ಥಾನಗಳಲ್ಲಿ ಬಳಸಿಕೊಂಡಿರೋದು ಇದೇ ಮೊದಲು ಅನ್ನೋದನ್ನ ನಾವು ಹೇಳಲೇಬೇಕಾಗುತ್ತೆ. ಇನ್ನು ಕಣ್ಮನ ಸೆಳೆಯುವ ಸುವರ್ಣ ಲೇಪಿತ ಕಳಶ 36 ಅಡಿ ಎತ್ತರ ಮತ್ತು 18 ಅಡಿ ತಳದ ಅಗಲ, ನೆಲ ಮಟ್ಟದಿಂದ 150 ಅಡಿ ಎತ್ತರಕ್ಕೆ ಸರಪಳಿ ಮತ್ತು ರಾಟಿಯ ಸಹಾಯದಿಂದ ಏರಿಸಿ ಸ್ಥಾಪಿಸಲಾಗುತ್ತೆ. ಹಾಗೆ 1.5 ಟನ್ ತೂಕದ ಸುವರ್ಣ ಲೇಪಿತ ಕಳಶವನ್ನ ಗಾಜಿನ ಚಾವಣಿಯ ಚಾಚು ಭಾಗದ ಮೇಲೆ ಸಾಗಿಸಿ 150 ಅಡಿ ಎತ್ತರದಲ್ಲಿ ಸ್ಥಾಪನೆ ಮಾಡಿರುವುದನ್ನ ನೋಡಿದ್ರೆ ಇದೊಂದು ಇಂಜಿನಿಯರ್ ಸಾಹಸವೇ ಸರಿ ಅನ್ಸೋದೇ ಇರೋದಿಲ್ಲ. 1990ರಲ್ಲಿ ಮೂಲ ದೇವಸ್ಥಾನದ ವಿನ್ಯಾಸ 10 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಪ್ರಾರಂಭವಾಗುತ್ತೆ. ಹಾಗೆ ಹೆಚ್ಚು ಅದ್ವಿತೀಯವಾದ ವಾಸ್ತುಶಿಲ್ಪದ ಮಾದರಿಗೆ ಅವಕಾಶ ಮಾಡಿಕೊಡುತ್ತೆ. ಹಾಗೆ ಇದರ ವೆಚ್ಚ 32 ಕೋಟಿ. ಇಂದು ಈ ದೇವಸ್ಥಾನ ಭವ್ಯ ಮತ್ತು ಸಾಂಪ್ರದಾಯಿಕ ಶೈಲಿಗಳ ಸಮ್ಮಿಲನ ಹಾಗೂ ದಿಟ್ಟ ಸೌಂದರ್ಯ ಪ್ರಜ್ಞೆಯನ್ನ ಪ್ರತಿನಿಧಿಸ್ತಾ ಇದೆ. ಇನ್ನು ಆರ್ಚಾ ಮೂರ್ತಿಗಳ ಪ್ರತಿಷ್ಠಾಪನೆಯ ಉತ್ಸವ 1997ರ ಏಪ್ರಿಲ್ ತಿಂಗಳಿನಲ್ಲಿ ಮೊದಲ ಬಾರಿಗೆ ನೆರವೇರುತ್ತೆ. 45 ದಿನಗಳ ಕಾಲ ಅಖಂಡವಾದ ಯಜ್ಞಗಳನ್ನ ನಡೆಸಲಾಗುತ್ತೆ. 1997ರ ಮೇ 31ರಂದು ರಾಷ್ಟ್ರಪತಿ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಅವರು ಶ್ರೀ ರಾಧಾಕೃಷ್ಣ ಚಂದ್ರ ದೇವಸ್ಥಾನ ಮತ್ತು ಶ್ರೀ ಚೈತನ್ಯ ಮಹಾಪ್ರಭು ಸಾಂಸ್ಕೃತಿಕ ಸಮುಚ್ಚಯವನ್ನ ಉದ್ಘಾಟಿಸುತ್ತಾರೆ. ನೋಡಿದ್ರಲ್ಲ, ಜನಮನ ಸೆಳೆಯುವ ಇಸ್ಕಾನ್ ಟೆಂಪಲ್ನ ಇತಿಹಾಸವನ್ನ. ನೀವು ಯಾವತ್ತಾದ್ರೂ ಇಸ್ಕಾನ್ಗೆ ವಿಸಿಟ್ ಮಾಡಿದ್ರೆ ಕಾಮೆಂಟ್ ಮಾಡಿ. ಇದೇ ರೀತಿಯ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ.